ಅಲೆಮಾರಿ ಸಮುದಾಯಗಳಿಗೆ ಶಾಶ್ವತ ನೆಲೆ ಶಾಸಕ ಗಣೇಶ್ ಭರವಸೆ. ಕಂಪ್ಲಿ ಕ್ಷೇತ್ರದ ಅಲೆಮಾರಿ ಎಸ್ಸಿ ಎಸ್ಟಿ ಹಾಗೂ ಇತರೆ ಪಶ್ಚಾತ್ ಭೂಮಿ ಸಮುದಾಯಗಳಿಗೆ ಶಾಶ್ವತ ವಸತಿ ಸೌಲಭ್ಯ ಒದಗಿಸುವುದು ನಮ್ಮ ಆದ್ಯತೆಯಾಗಿದೆ ಅಂತ ಕಂಪ್ಲಿ ಕ್ಷೇತ್ರದ ಶಾಸಕರು ಆದ ಜೆಎನ್ ಗಣೇಶ್ ಭರವಸೆ ಕೊಟ್ಟಿದ್ದಾರೆ. ಕುರುಗೋಡಿನಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಡಪಾಲ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಳೆ ಹಾಗೂ ಚಳಿಗಾಲದಲ್ಲಿ ತಾತ್ಕಾಲಿಕ ಆಶ್ರಯಕ್ಕಾಗಿ ತಾಡಪಾಲ್ಗಳನ್ನು ವಿತರಿಸಲಾಗ್ತಾ ಇದೆ. ಮುಂದಿನ ದಿನದಲ್ಲಿ ಸರ್ಕಾರದ ಮೂಲಕ ಸೈಟ್ ಮತ್ತು ಶಾಶ್ವತ ಮನೆ ನಿರ್ಮಾಣಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಹಕ್ಕಿಪಿಕ್ಕಿ, ಸಿಂಧೊಳ್ಳು, ಡೊಂಗ್ರಿಗರಾಶಿ, ಶಿಲೆಕ್ಯಾತ, ಸುಡುಗಾಡು ಸಿದ್ದ, ಬುಡಗಜಂಗಮ, ಹಂಡಿಜೋಗಿ ಸೇರಿ ಅನೇಕ ಅಲೆಮಾರಿ ಜಾತಿ ಕುಟುಂಬಗಳು ತಾಡಪಾಲು ಪಡೆದುಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ ಎಚ್ಪಿ ಶಿಕಾರಿ ರಾಮು ಅವರು ಮಾತನಾಡಿ, ಶಾಸಕ ಗಣೇಶ್ ಅವರು ಇಂದು ನಮ್ಮ ಸಮುದಾಯದವರಿಗೆ ತಾತ್ಕಾಲಿಕ ನೆರವು ಕೊಟ್ಟಿದ್ದು ಮುಂದಿನ ದಿನದಲ್ಲಿ ಶಾಶ್ವತ ನೆಲೆ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಅಲೆಮಾರಿ ಸಮುದಾಯದಿಂದ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅಲೆಮಾರಿ, ಅರೆ ಅಲೆಮಾರಿ ಮಹಾಸಭಾ ಅಧ್ಯಕ್ಷ ಶಿವಕುಮಾರ್, ಹನುಮಂತಪ್ಪ ಜೋಗಿ, ಸುಂಕಪ್ಪ ಹಂಡಿಜೋಗಿ, ಹುಲಗಪ್ಪ ಸುಡುಗಾಡು ಸಿದ್ದ ಹಾಗೂ ಅನೇಕ ಅಲೆಮಾರಿ ಮುಖಂಡರು ಸೇರಿ ಮಹಿಳೆಯರು, ಸ್ಥಳೀಯರು ಭಾಗಿಯಾಗಿದ್ದರು. ಈ ದಿವಸ ಕಂಪ್ಲಿ ಕ್ಷೇತ್ರದ ಅಲೆಮಾರಿ ಎಸ್ಸಿ ಎಸ್ಟಿ ಜನಾಂಗದವರಿಗೆ ಟೆಂಟಿನಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಮಾನ್ಯ ಕಂಪ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆಎನ್ ಗಣೇಶ್ ಸರ್ ಅವರು 180ರಿಂದ 200 ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ತಾಡ್ಪಲ್ ಅಂದರೆ ಅವರಿಗೆ ಮಳೆಗೆ ಮತ್ತು ಚಳಿಗೆ ಅನುಕೂಲವಾಗಲಿ ಎಂಬ ಒಂದು ಉದ್ದೇಶದಿಂದ ಅವರಿಗೆ ತಾತ್ಕಾಲಿಕವಾಗಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ಈ ದಿವಸ ತಾಡ್ಪಲ್ಗಳನ್ನು ವಿತರಣೆ ಮಾಡಿದರು. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ಟೆಂಟುಗಳು ಕಾಣಬಾರ್ದು, ಅವರು ಶಾಶ್ವತವಾಗಿ ಅಲೆಮಾರಿ ಜೀವನವನ್ನು ಬಿಟ್ಟು ಶಾಶ್ವತವಾಗಿ ಇರ್ತಕ್ಕಂಥ ಯೋಜನೆಗಳನ್ನು ಮತ್ತು ವಿಶೇಷ ಯೋಜನೆಗಳನ್ನು ತಂದು ಅವರಿಗೆ ಭೂಮಿ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು ಎಲ್ಲದಕ್ಕೆ ಅನುಕೂಲ ಮಾಡಿ ಕೊಡ್ತೀನಿ ಅಂತ ಹೇಳಿ ಇವತ್ತು ತಾಡ್ಪಲ್ ವಿತರಣೆ ಮಾಡಿರೋದ ಶಾಸಕರಿಗೆ ಅಲೆಮಾರಿ ಪರವಾಗಿ, ಅಲೆಮಾರಿ ಜನಾಂಗದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಮತ್ತು ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ರಾಜ್ಯದ 224 MLAಗಳನ್ನು ನೋಡ್ತಾ ಇದ್ದೀವಿ ನಾವು. ಆದರೆ ವಿಶೇಷವಾಗಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರು ಅಲೆಮಾರಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ತಗೊಂಡು ಅವರು ಕಾರ್ಯವನ್ನು ಮಾಡ್ತಾರೆ. ಯಾರೇ ಹೋಗಲಿ, ಯಾರೇ ಬರಲಿ, ಅವರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರೀತಿಯಿಂದ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಶಾಸಕರನ್ನು ನಾವು ಯಾವತ್ತೂ ನೋಡಿಲ್ಲ. ದಿನಗಳಲ್ಲಿ ಆ ಅಲೆಮಾರಿಗಳಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡಲಿ ಅಂತ ಹೇಳಿ ನಾನು ಬಳ್ಳಾರಿ ಜಿಲ್ಲಾ ಅಲೆಮಾರಿ, ಅರೆಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಕೆಲಸ ಕಾರ್ಯ ಪ್ರತಿಯೊಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಲ ಯಾರೇ ಸಣ್ಣ ಹುಡುಗ ಮಾಡಲಿ, ದೊಡ್ಡವರು ಮಾಡಲಿ, ಫೋನು ಅಂತ ಯಾವುದೇ ರೀತಿಯಾಗಿ ಏನೇ ಕಷ್ಟಗಳಿದ್ರು ಸ್ಪಂದಿಸಿ ಅವರಿಗೆ ಅವತ್ತೇ ಆ ಕ್ಷಣವೇ ಅವರಿಗೆ ಸ್ಪಂದಿಸಿ ಅಧಿಕಾರಿಗಳಿಗಾಗಿರೋದು ಮತ್ತೊಂದಾಗಿರೋದು ಯಾರಿಗೇ ಆಗಿರ್ಬೋದು ಅವಾಗೇ ಡೈರೆಕ್ಷನ್ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದರೆ ನಾನು ಏನು ನಮ್ಮ ಅಲೆಮಾರಿಗಳಿಗೆ ಮುರಾರ್ಜಿ ದೇಸಾಯಲ್ಲಿ ಸೀಟ್ ಸಿಕ್ಕಿದ್ದಿಲ್ಲ, ಸಾಹೇಬ್ರ ಹತ್ರ ಬಂದಿದ್ದೆ ನಾನು, ಸರ್ ಅಲೆಮಾರಿಗಳಿಗೆ ಶಿಕಾರವರಿಗೆ ಸಿಕ್ಕಿಲ್ಲ ಅಂದರೆ ಒಂದೇ ಕ್ಷಣದಲ್ಲೇ ಫೋನ್ ಮಾಡಿ AC ಅವರಿಗೆ ಮಾತಾಡಿದ ತಕ್ಷಣವೇ ಒಂದು 3 ದಿನದಲ್ಲಿ ಆ ಮಕ್ಕಳಿಗೆ 3 ಜನಕ್ಕೆ ಹಾಸ್ಟೆಲ್ ಸೀಟ್ ಆಯಿತು. ಇಂಥ ಪುಣ್ಯ ಕೆಲಸ ಮಾಡ್ತಾರೆ ಅಂದರೆ ನಾವೆಲ್ಲರೂ ಕೂಡ ಅವ್ರಿಗೆ ಸಾಗಿಸಬೇಕಾಗಿದೆ. ಅವರು ಯಾವತ್ತಿಗೂ ಕೂಡ ಅಲೆಮಾರಿಗಳು ಪರವಾಗಿದ್ದಾರೆ. ಅಲೆಮಾರಿಗಳು ಅಷ್ಟೇ ಅಲ್ಲ, ಎಲ್ಲರ ಯಾರು ತುಳಿತಕ್ಕೊಳಪಟ್ಟಿದ್ದಾರೆ, ಯಾರು ಏನು ಹಿಂದುಳಿದಿದ್ದಾರೆ ಅಂಥವ್ರು ಮುನ್ನೆಲೆಗೆ ತರಬೇಕು, ಅವರು ಮುಂದೆ ಬರ್ಬೇಕನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಸಲ ಚರ್ಚೆ ಮಾಡ್ತಾರೆ. ಅವರಿಗೆ ನಮ್ಮೆಲ್ಲ ಅಲೆಮಾರಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿ ಅಲೆಮಾರಿಗಳ ಪರವಾಗಿ ಎಲ್ಲರ ಪರವಾಗಿ ಸೇವೆ ಮಾಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತಾ